ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನ್ ಶರ್ಮಿತಾ ಶೆಟ್ಟಿ. ಎಲ್ಲೆಲ್ಲೂ ಮಹಾಮಳೆ, ಮನೆ ಬೆಳೆ ಸರ್ವನಾಶ, ಕುಸಿಯುತ್ತಲೇ ಇವೆ ಗುಡ್ಡಗಳು. ರಾತ್ರಿ ಹಗಲು ನಡುಗ್ತಾ ಇದೆ ಭೂಮಿ, ದ್ವೀಪದಂತಾದ ಗ್ರಾಮಗಳು. ಎಲ್ಲಿದ್ದಾರೆ ಜನಪ್ರತಿನಿಧಿಗಳು? ಇದು ವರುಣನ ಆರ್ಭಟದ ಸ್ಟೋರಿ, ಡೇ 5. ರಾಜ್ಯದ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಎಸ್ಪೆಷಲಿ ಕರಾವಳಿ ಮಲೆನಾಡಿನ ಜಿಲ್ಲೆಗಳಲ್ಲಿ ಮಳೆ ಇದೆ. ಇದರ ಜೊತೆಯಲ್ಲಿ ಕೊಡಗು, ದಕ್ಷಿಣ ಕನ್ನಡ, ಶಿವಮೊಗ್ಗ ಈ ಭಾಗದಲ್ಲಿ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರಲ್ಲೂ ಮಳೆಯ ಆರ್ಭಟ ಜೋರಾಗಿದೆ. ಇನ್ನು ಕೊಡಗು ಭಾಗದಲ್ಲಿ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಲೇ ಇದೆ. ಪರಿಣಾಮ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತಗೊಂಡಿದೆ. ಇದಿಷ್ಟೇ ಅಲ್ಲ, ಭಾಗಮಂಡಲ ಅಯ್ಯಂಗೇರಿ ನಾಪೋಕ್ಲು ಸಂಪರ್ಕ ಬಂದ್ ಆಗಿದೆ. ಎರಡೇ ಬಾರಿಗೆ ಸಂಪರ್ಕವನ್ನ ಕಳೆದುಕೊಂಡಿರೋದು ಭಾಗಮಂಡಲ ನಾಪೋಕ್ಲು. ಆ ದಾರಿಯಲ್ಲಿ ಜನರ ಓಡಾಟಕ್ಕೆ ಈಗ ಬೋಟ್ ವ್ಯವಸ್ಥೆಯನ್ನ ಕೊಡಗು ಜಿಲ್ಲಾಡಳಿತ ಕಲ್ಪಿಸಿಕೊಟ್ಟಿದೆ. ಇದು ಕೊಡಗು ಮಡಿಕೇರಿ ಭಾಗದಲ್ಲಾಯಿತು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಕುಕ್ಕೆ ಸುಬ್ರಹ್ಮಣ್ಯ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಪ್ರತಿ ಬಾರಿ ಮಳೆಗಾಲದಲ್ಲಿ ಜೋರು ಮಳೆ ಬಂದಾಗ ಈ ಸ್ನಾನಘಟ್ಟ ಮುಳುಗಡೆ ಆಗುತ್ತೆ. ಇನ್ನು ಉಪ್ಪಿನಂಗಡಿ ಸುಬ್ರಹ್ಮಣ್ಯ ಸಂಪೂರ್ಣ ರಸ್ತೆ ಬಂದ್ ಆಗಿದೆ. ಇನ್ನು ಸೇತುವೆ 2 ಕಡೆಗಳಲ್ಲಿ ಜಾಮ್ ಆಗಿದೆ ವಾಹನಗಳು. ಸುಬ್ರಹ್ಮಣ್ಯ ಮಂಜೇಶ್ವರ ರಾಜೈ ಹೆದ್ದಾರಿಗೂ ಕೂಡ ನದಿ ನೀರು ನುಗ್ಗಿಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಸಂಪರ್ಕಕ್ಕೂ ಈಗ ಆತಂಕ ಇದೆ. ಪ್ರವಾಸಿಗರ ಗಮನಕ್ಕೆ, ಅಂದ್ರೆ ಭಕ್ತಾದಿಗಳ ಗಮನಕ್ಕೆ, ಮುಂಚೆನೆ ಎಲ್ಲ ಪೂಜೆಯನ್ನ ಅವರು ಬುಕ್ ಮಾಡಿಸಿರ್ತಾರೆ ಅಂತವ್ರ ಗಮನಕ್ಕೆ ಹೇಳ್ತಾ ಇರೋದು. ಇನ್ನು ಚಿಕ್ಕಮಗಳೂರಲ್ಲೂ ಅಷ್ಟೇ ಮಳೆ ಮುಂದುವರೆದಿದೆ. ಕಳಸದ ಹಳುವಳ್ಳಿಯಲ್ಲಿ ರಸ್ತೆ ಕುಸಿಯುವಂತ ಭೀತಿ ಇದೆ. ರಸ್ತೆ ಕುಸಿದ್ರೆ 16 ಗ್ರಾಮಗಳ ಸಂಪರ್ಕ ಕಟ್ ಆಗ್ಬಿಡುತ್ತೆ. ಇದೆಲ್ಲ ದಕ್ಷಿಣ ಭಾಗದಲ್ಲಾಯ್ತು. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಅಲ್ಲೂ ಒಂದಿಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಕೊಡಗು, ದಕ್ಷಿಣ ಕನ್ನಡ ಮತ್ತೆ ಚಿಕ್ಕಮಗಳೂರಲ್ಲಿ ನೋಡಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರೋದ್ರಿಂದ ತುಂಬಾ ಕಡೆ ಈಗ ರಸ್ತೆ ಸಂಪರ್ಕ ಕಟ್ ಆಗಿದೆ. ಈ ತರ ನೀರಿನ ಲೆವೆಲ್ ಜಾಸ್ತಿಯಾಗಿ ರಸ್ತೆ ಮೇಲೆಲ್ಲ ನೀರು ನಿಂತ್ಕೊಂಡಿರೋದ್ರಿಂದ. ಇನ್ನೊಂದು ಕಡೆ ಈಗ ಗುಡ್ಡ ಕುಸಿಯುವಂತ ಆತಂಕ, ತುಂಬಾ ಕಡೆ ರಸ್ತೆ ಕುಸಿಯುವಂತ ಆತಂಕ, ಗುಡ್ಡ ಕುಸಿಯುವಂತ ಆತಂಕ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ, ಮತ್ತೆ ಕೊಡಗು ಮಡಿಕೇರಿ ಭಾಗದಲ್ಲೂ ನಿರ್ಮಾಣ ಆಗಿದೆ. ನೋಡಿ ದಕ್ಷಿಣ ಕನ್ನಡದಲ್ಲಿ ಯಾವ ತರ ರಸ್ತೆ ಕುಸಿತಗೊಂಡಿದೆ ಅಂತ. ಸೊ ಈ ತರ ಆಗ್ಬಿಟ್ರೆ ಈಗ ಪರ್ಯಾಯವಾಗಿ ಹೋಗ್ಬೇಕು ಅಂತಂದ್ರೆ, ಅಂದ್ರೆ ಆಲ್ಟರ್ನೇಟಿವ್ ರೋಡ್ ಹಿಡ್ಕೊಂಡು ಹೋಗ್ಬೇಕು ಅಂದ್ರೆ 1 ಕಿಲೋಮೀಟರ್ ವೈಸ್ ದೂರ ಆಗುತ್ತೆ. ಮತ್ತೆ ಅನಿವಾರ್ಯತೆ ಇದ್ರೆ ಮಾತ್ರ ನೀವು ಹೊರಗಡೆ ಬನ್ನಿ ಮನೆಯಿಂದ ಈ ಭಾಗದಲ್ಲಿ, ಯಾಕಂದ್ರೆ ತುಂಬಾ ಕಷ್ಟ ಮಳೆಗಾಲದಲ್ಲಿ ಓಡಾಟ ಎಲ್ಲ ಮಾಡೋದಕ್ಕೆ. ಸೊ ಈಗ ಅಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಸೊ ಹಾಗಾಗಿ ಅದು ಆತಂಕ ಇದೆ. ನೋಡಿ ಯಾವ ತರ ಗುಡ್ಡ ಕುಸಿತ ಆಗ್ತಾ ಇದೆ ತೋರಿಸ್ತಾ ಇದೆ. ಒಂದ್ ಕಡೆ ಕೊಡಗು ಭಾಗದಲ್ಲಿ, ಮತ್ತೊಂದು ಕಡೆ ಚಿಕ್ಕಮಗಳೂರು ಭಾಗದಲ್ಲಿ ರೋಡ್ ಕುಸಿತ ಇದೆ, ಗುಡ್ಡ ಕುಸಿತ ಇದೆ. ಸೊ ಆತಂಕದಲ್ಲಿ ಜನ ಇದ್ದಾರೆ. ಇನ್ನು ಎಲ್ಲೆಲ್ಲಿ ಹೋಗೋಕ್ ಸಾಧ್ಯ ಇಲ್ಲ ಅಂತಲ್ಲೆಲ್ಲ ಬೋಟ್ ವ್ಯವಸ್ಥೆಯನ್ನ ಮಾಡಿ ಜಿಲ್ಲಾಡಳಿತ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡೋ ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಕೊಡಗಿನ ಜನ 2018ರಲ್ಲಿ ಏನ್ ಪ್ರವಾಹ ಪರಿಸ್ಥಿತಿ ಬಂದಿತ್ತಲ್ಲ, ಅದರಿಂದ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಈ ಬಾರಿ ಮಳೆಗಾಲದಲ್ಲಿ ಒಂಥರ ಡಬಲ್ ಶಾಕ್ ಅಂತಾರಲ್ಲ ಹಂಗೆ. ಯಾಕಂದ್ರೆ ಒಂದ್ ಕಡೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದ್ರೆ, ಇನ್ನೊಂದು ಕಡೆ ಭೂಕಂಪನದ ಅನುಭವ ರಿಪೀಟೆಡ್ಲಿ ಆಗ್ತಾ ಇದೆ. ಚೆಂಬು ಗ್ರಾಮದ ಸುತ್ತಮುತ್ತ ಮತ್ತೆ ಭೂಮಿ ಕಂಪಿಸಿರುವಂತ ಅನುಭವವಾಗಿದೆ. ಇವತ್ತು ಬೆಳಗ್ಗೆ 6:24 ಆ ಸಮಯದಲ್ಲಿ ಭೂಮಿ ಕಂಪಿಸಿರುವಂತ ಅನುಭವ ಆಗಿದೆ. ಇನ್ನು ನಿನ್ನೆ ರಾತ್ರಿ ಭೂಮಿಯಿಂದ ಜೋರಾದಂತ ಶಬ್ದ ಕೇಳಿ ಬಂದಿದೆ. ಇವತ್ತು ಬೆಳಿಗ್ಗೆ ಶಬ್ದದೊಂದಿಗೆ ಭೂಮಿ ಕಂಪಿಸಿರುವಂತ ಅನುಭವ ಆಗಿದೆ. ಸರಣಿ ಭೂಕಂಪನವಾಗಿದ್ದ ಗ್ರಾಮಗಳಲ್ಲಿ ಮತ್ತೆ ಈಗ ಆತಂಕ ಇದೆ. ಎಂತವ್ರಿಗಾದ್ರೂ ಸಹಜವಾಗಿ ಆತಂಕ ಆಗೇ ಆಗುತ್ತೆ. ಒಂದ್ಸಲ ಆದ್ರೇನೆ ಆತಂಕ ಆಗುತ್ತೆ ಭೂಮಿ ಕಂಪಿಸಿದಂತ ಅನುಭವ ಆದಾಗ. ಯಾಕಂದ್ರೆ ತಜ್ಞರು ಆಲ್ರೆಡಿ ಹೌದು ಇದು ಲಘು ಭೂಕಂಪನ ಅಂತ ಹೇಳಿದ್ದಾರೆ, ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಅದು ರಿಪೀಟೆಡ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಆತಂಕ ಇರೋದು. ಗೂನಡ್ಕ, ಕೊಯ್ನಾಡಿನಲ್ಲೂ ಭೂಮಿ ಕಂಪಿಸಿರುವಂತ ಅನುಭವ ಆಗಿದೆ. ಲಾಸ್ಟ್ ಟೈಮ್ ಚೆಂಬುನಲ್ಲೂ ಕೂಡ ಆಗಿತ್ತು. ಅಂದ್ರೆ ರಿಪೀಟೆಡ್ಲಿ ಆ ಪ್ರದೇಶದಲ್ಲಿ ಆಗ್ತಾ ಇದೆ. ಕಳೆದ ಬಾರಿ ಎಲ್ಲೆಲ್ಲಿ ಭೂಮಿ ಕಂಪಿಸಿರುವಂತ ಅನುಭವ ಆಗಿದೆ. ಸೊ ಅಲ್ಲೆಲ್ಲ ಈಗ ಮತ್ತೆ ಇವತ್ತು ಬೆಳಗ್ಗೆ 6:30 ಆ ಟೈಮ್ ಸುಮಾರಿಗೆ ಮತ್ತೆ ಭೂಮಿ ಕಂಪಿಸಿರುವಂತ ಅನುಭವ ಆಗಿದೆ. ಹಾಗಾಗಿ ಜನ ಆತಂಕದಲ್ಲಿದ್ದಾರೆ.
ಇನ್ನು ಕರಾವಳಿಯಲ್ಲಿ ಮಳೆ ಜೋರಾಗಿದೆ. ಪಿಲಿಕುಳ ಜೈವಿಕ ಉದ್ಯಾನವನಕ್ಕೆ ನೆರೆ ಭೀತಿ ಶುರುವಾಗಿದೆ. ಹೀಗಾಗಿ ನಾಳೆವರೆಗೆ ಪಿಲಿಕುಳಕ್ಕೆ ಸಾರ್ವಜನಿಕರ ಭೇಟಿಯನ್ನ ನಿಷೇಧ ಮಾಡಿ ಉದ್ಯಾನವನ ನಿರ್ದೇಶಕ ಎಚ್ ಜಯಪ್ರಕಾಶ್ ಭಂಡಾರಿ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕುಮಾರಧಾರ ಮಂಜೇಶ್ವರ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿ ಜಲಾವೃತಗೊಂಡಿದೆ. ಕುಮಾರ ಪರ್ವತ ಸುಬ್ರಹ್ಮಣ್ಯ ಸುತ್ತಮುತ್ತ ಭಾರೀ ಮಳೆ ಹಿನ್ನೆಲೆಯಲ್ಲಿ ಕುಮಾರಧಾರ ನದಿ ತುಂಬಿ ಹರಿತಾ ಇದೆ. ಕುಮಾರಧಾರ ನದಿಯ ಉಪನದಿ ರಾಜ್ಯ ಹೆದ್ದಾರಿಯಲ್ಲಿರುವಂತಹ ದರ್ಪಣ ತೀರ್ಥ ಸೇತುವೆ ಜಲಾವೃತ ಆಗಿದೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಕೂಡ ರೆಡ್ ಅಲರ್ಟ್ ಇದೆ. 3ರಿಂದ 4 ತಾಲೂಕುಗಳಲ್ಲಿ ಬಹುತೇಕ ಗ್ರಾಮಗಳಲ್ಲಿ ಈಗ ನೀರು ತಗ್ತಾ ಇದೆ. ಅಂದ್ರೆ ಆ ನೀರಿನ ಲೆವೆಲ್ ಕಡಿಮೆ ಆಗ್ತಾ ಇದೆ. ಬಟ್ ರೆಡ್ ಅಲರ್ಟ್ ಇರೋದ್ರಿಂದ ಇವತ್ತು ಮತ್ತೆ ಧಾರಾಕಾರವಾಗಿ ಮಳೆ ಬಂದ್ರೆ ನೀರು ತಗ್ಗೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಆ ನೀರಿನ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವುಂದ ಗ್ರಾಮದಲ್ಲಿ ಅಗತ್ಯ ಸಾಮಗ್ರಿಗಳಿಗೆ ಸದ್ಯಕ್ಕೆ ಪರದಾಟ ಪಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ದೋಣಿ ಮೂಲಕ ತೆರಳುವಂತ ಸ್ಥಿತಿ ಮತ್ತೆ ಅನಿವಾರ್ಯ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಬರಬೇಕು, ಏನೋ ಒಂದು ವಸ್ತು ಅನಿವಾರ್ಯವಾಗಿ ತಗೊಳ್ಬೇಕು ಅಂತಂದ್ರೆ ದೋಣಿ ಮೇಲೆ ಅವಲಂಬಿಸಬೇಕು ಅಂತ ಪರಿಸ್ಥಿತಿ ಇದೆ. ಸಾವಿರಾರು ಎಕರೆಯಲ್ಲಿ ಬೆಳೆದಂತ ಬೆಳೆ ಎಲ್ಲ ನೀರು ಪಾಲಾಗ್ಬಿಟ್ಟಿದೆ. ಜಿಲ್ಲಾಡಳಿತದಿಂದ ನೆರೆ ಸಂತ್ರಸ್ತರ ರಕ್ಷಣೆ ಆಗ್ತಾ ಇದೆ. ಇನ್ನು ಚಿಕ್ಕಮಗಳೂರಿನ ಹೊರವಲಯದ ಉಪ್ಪಳ್ಳಿ ಬಡಾವಣೆಯಲ್ಲಿರುವಂತಹ ಕಂಬದಕಟ್ಟೆ ಕೆರೆ ಒಡೆದು ಅಪಾರ ಪ್ರಮಾಣದಲ್ಲಿ ನೀರು ನಗರಕ್ಕೆ ನುಗ್ಗಿಬಿಟ್ಟಿದೆ. ಹಲವು ಮನೆಗಳ ಸುತ್ತ ನೀರು ನಿಂತುಕೊಂಡಿದೆ. ಸುತ್ತಮುತ್ತಲಿನ ನಿವಾಸಿಗಳಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಕೆರೆಯಲ್ಲಿ ಸಂಗ್ರಹವಾಗಿದ್ದ ಅಪಾರ ಪ್ರಮಾಣದ ನೀರು ಪೋಲಾಗ್ಬಿಟ್ಟಿದೆ. ಅಲ್ಲಿ ಚಿಂತೆ ಇದೆಯಲ್ಲ पूरा खाली हो जाना. ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ರಾತ್ರಿಯಿಡೀ ಧಾರಾಕಾರವಾಗಿ ಮಳೆಯಾಗಿದೆ. ಚಿಂಚೋಳಿ ತಾಲೂಕಿನ ದಸ್ತಾಪುರ ಶಿರೋಳಿ ಗ್ರಾಮದ ಮಧ್ಯದ ನಾಲೆ ಒಡೆದು ಶಿರೋಳಿ ಗ್ರಾಮದ ಶಾಲಾ ಆವರಣಕ್ಕೆ ನೀರು ನುಗ್ಗಿಬಿಟ್ಟಿದೆ. ಹಲವೆಡೆ ಜಮೀನುಗಳಲ್ಲಿ ನೀರು ನಿಂತುಕೊಂಡಿದೆ. ಜಿಲ್ಲೆಯಲ್ಲಿ ಭಾರೀ ಮಳೆ ಕಾರಣ ನಾಳೆವರೆಗೂ ಶಾಲಾ ಕಾಲೇಜಿಗೆ ರಜೆ ನೀಡಲಾಗಿದೆ. ನೀರ್ ನೋಡ್ರಲ್ಲ ಮಕ್ಕಳ ನೋಡ್ರಲ್ಲ ಅಲ್ಲಿ. ಶಿವಮೊಗ್ಗದಲ್ಲಿ ಪೂಜೆಗೆ ಹೋಗಿದ್ದ ವೃದ್ಧೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಚೌಡೇಶ್ವರಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ವೃದ್ಧೆ ಹೋಗಿದ್ರು. ಚೋರಡಿ ಬಳಿಯಲ್ಲಿ ಕುಮಧ್ವತಿ ನದಿಯಲ್ಲಿ ಕೊಚ್ಕೊಂಡು ಹೋಗಿರಬಹುದು ಅಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ನಾಗರತ್ನ ಅಂತ ಆ ವೃದ್ಧೆ ಹೆಸರು. ಶಿವಮೊಗ್ಗದ ಚೋರಡಿ ನದಿಯಲ್ಲಿ ಕೊಚ್ಕೊಂಡು ಹೋಗಿರಬಹುದು ಅಂತ ಸಂಶಯ ಇದೆ. ಈ ಸಂಶಯ ಬರೋದಕ್ಕೆ ಕಾರಣ ಏನು ಅಂದ್ರೆ, ನದಿ ದಡದಲ್ಲಿ ಅವ್ರು ಪೂಜೆಗೆ ಅಂತ ತಗೊಂಡು ಹೋಗಿದ್ರಲ್ಲ, ಆ ಪೂಜಾ ಸಾಮಗ್ರಿ ಮತ್ತೆ ಆ ವೃದ್ಧೆಯ ಸ್ವೆಟರ್ ಪತ್ತೆಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ವೃದ್ಧೆಗಾಗಿ ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ಶೋಧ ಕಾರ್ಯವನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ಚೋರಡಿ ನದಿಯಲ್ಲಿ ನಾಗರತ್ನ ಅನ್ನೋ ವೃದ್ಧೆ ಕೊಚ್ಚಿ ಹೋಗಿರುವಂತಹ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಪೂಜೆಗೆ ಅಂತ ಹೋಗಿದ್ರು ಚೌಡೇಶ್ವರಿ ದೇವಸ್ಥಾನಕ್ಕೆ ಅವರು. ಈಗ ನದಿ ದಡದಲ್ಲಿ ಪೂಜಾ ಸಾಮಗ್ರಿ ಇದೆ, ಅವ್ರ ಸ್ವೆಟರ್ ಸಿಕ್ಕಿದೆ. ಸೊ ಹಾಗಾಗಿ ಕೊಚ್ಕೊಂಡು ಹೋಗಿರಬಹುದು ಅಂತ ಸಂಶಯ ಇದೆ. ಹುಡುಕಾಟ ನಡೀತಾ ಇದೆ. ರಾಜ್ಯಾದ್ಯಂತ ಮಳೆಯ ಆರ್ಭಟ ಜೋರಾಗಿದೆ. ಅದು ಮಲೆನಾಡು ಭಾಗದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಜನರು ಆದಷ್ಟು ಎಚ್ಚರಿಕೆಯಿಂದ ಇರೋದು ಬೆಟರ್. ಸೊ ಇಲ್ಲಿ ವೃದ್ಧೆ ನಾಗರತ್ನ ಅನ್ನೋರು ಚೌಡೇಶ್ವರಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಅವ್ರ ಜೊತೆ ಯಾರಾದರೂ ಇದ್ರೋ ಇಲ್ವೋ, ಒಬ್ಬರೇ ಹೋಗಿದಾರೋ ಏನು ಕಥೆನೋ ಗೊತ್ತಿಲ್ಲ. ಆದರೆ ನದಿ ದಡದಲ್ಲಿ ಪೂಜಾ ಸಾಮಗ್ರಿ ಸಿಕ್ಕಿದೆ. ವೃದ್ಧೆಯ ಸ್ವೆಟರ್ ಸಿಕ್ಕಿರೋದ್ರಿಂದ ಅವ್ರು ಮಾತ್ರ ಪತ್ತೆ ಇಲ್ಲ. ಹಾಗಾಗಿ ಈ ನದಿಯಲ್ಲಿ ಅವ್ರು ಕೊಚ್ಕೊಂಡು ಹೋಗಿರ್ಬೋದು, ಕಾಲ್ ಜಾರ್ ಬಿದ್ದಿದಾರೋ ಅಥವಾ ಆ ನೀರಿನ ಸೆಳೆತಕ್ಕೆ ಅವರು ಸಿಕ್ಕಿದಾರೋ ಗೊತ್ತಿಲ್ಲ. ಅವ್ರು ಕೊಚ್ಕೊಂಡು ಹೋಗಿರಬಹುದು ಅಂತ ಸಂಶಯ ಇದೆ.
ಮಳೆಯ ಆರ್ಭಟಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಮಡಿಕೇರಿಯಿಂದ, ಮಂಗಳೂರಿಂದ ಹಾಗೇನೆ ಕಲಬುರಗಿಯಿಂದ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಕಿಶನ್ ಇದ್ದಾರೆ, ಹಾಗೇನೆ ರವಿ ಇದ್ದಾರೆ, ಅರುಣ್ ಇದ್ದಾರೆ. ಫಸ್ಟ್ ಮಂಗಳೂರಿನ ಅಪ್ಡೇಟ್ ಪಡ್ಕೊಳ್ಳೋಣ. ಕಿಶನ್, ಮಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಸುರಿತಲೇ ಇದೆ. ಅಲ್ಲಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳಾಗ್ತಾ ಇದೆ. ಈ ಗುಡ್ಡ ಕುಸಿತಾ ಇರೋದು, ರಸ್ತೆ ಸಂಪರ್ಕ ಕಟ್ ಆಗಿರೋದು. ಸೊ ಇವತ್ತು ರೆಡ್ ಅಲರ್ಟ್ ಇದೆಯಾ ಹವಾಮಾನ ಇಲಾಖೆ ಕಡೆಯಿಂದ? ಶರ್ಮಿತಾ, ನಾಳೆಯವರೆಗೆ ಇಡೀ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಒಂದು ವಾರದಿಂದ ಎಡೆಬಿಡದೆ ಮಳೆ ಸುರಿಯುವ ಕಾರಣಕ್ಕಾಗಿ ಹಲವಾರು ಹಾನಿಗಳು ಕೂಡ ಆಗಿರುವಂತದ್ದು. ನಿನ್ನೆ ಇಡೀ ದಿನ ಮಳೆ ಸುರಿದಿತ್ತು. ನಿನ್ನೆ ರಾತ್ರಿ ತನಕ ಎಡೆಬಿಡದೆ ಮಳೆ ಸುರಿದ ಕಾರಣಕ್ಕಾಗಿ ಸುಬ್ರಹ್ಮಣ್ಯ ಮತ್ತು ಮಂಜೇಶ್ವರನ್ನು ಸಂಪರ್ಕಿಸುವಂತಹ ರಾಜ್ಯ ಹೆದ್ದಾರಿ ಬ್ಲಾಕ್ ಆಗಿದೆ. ಆ ಬ್ಲಾಕ್ ಇವತ್ತು ಬೆಳಗ್ಗಿನ ತನಕ ಮುಂದುವರೆದಿರುವಂತದ್ದು. ಯಾಕಂದ್ರೆ ಸುಬ್ರಹ್ಮಣ್ಯದ ದರ್ಪಣ ತೀರ್ಥ ಮೈತುಂಬಿ ಹರಿಯುತ್ತಿದೆ. ಹಾಗಾಗಿ ಆ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಪ್ರವೇಶವನ್ನ ಕೊಟ್ಟಿಲ್ಲ. ಇನ್ನು ಉಳಿದಂತೆ ಜಿಲ್ಲೆಯ ವಿವಿಧ ಭಾಗಗಳನ್ನ ಗಮನಿಸ ಹೋದ್ರೆ ಹಲವಾರು ಹಾನಿಗಳು ಕೂಡ ಈ ಮಳೆಯಿಂದ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಪುತ್ತೂರಿನ ಕಾಣಿಯೂರಿನ ಬೈತಡ್ಕದಲ್ಲಿ ಒಂದು ಸೇತುವೆಗೆ ಕಾರು ಡಿಕ್ಕಿಯಾಗಿ ಆ ಕಾರು ಈಗ ನದಿ ಪಾಲಾಗಿರುವಂತದ್ದು. ಹಾಗಾಗಿ ಅದನ್ನ ಶೋಧ ಕಾರ್ಯ ಮಾಡೋಕೆ ಈಗ ಅಲ್ಲಿನ ಸ್ಥಳೀಯರು ಮತ್ತು ಸ್ಥಳೀಯಾಡಳಿತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ಮಂಗಳೂರಿನ ಪಿಳಿಕುಳದ ಜೈವಿಕ ಉದ್ಯಾನವನಕ್ಕೆ ನೀರು ನುಗ್ಗಿರುವಂತದ್ದು. ನೆರೆ ಭೀತಿಯ ಹಿನ್ನೆಲೆಯಲ್ಲಿ ನಾಳೆಯ ತನಕ ಯಾವುದೇ ಸಾರ್ವಜನಿಕರಿಗೆ ಆ ಪಿಳಿಕುಳಕ್ಕೆ ಪ್ರವೇಶವನ್ನ ನಿಷೇಧ ಮಾಡಿ ಅಲ್ಲಿನ ನಿರ್ದೇಶಕರಾದಂತಹ ಭಂಡಾರಿ ಅವರು ತಿಳಿಸಿರುವಂತದ್ದು. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಒಟ್ಟಿನಲ್ಲಿ ಸಾಕಷ್ಟು ಅವಾಂತರ ಮಳೆಯಿಂದ ಸೃಷ್ಟಿಯಾಗ್ತಾ ಇದೆ. ಈ ಮಳೆ ಮತ್ತಷ್ಟು ದಿನಗಳ ಕಾಲ ಮುಂದುವರಿಯುವಂತಹ ಸಾಧ್ಯತೆಗಳನ್ನು ಕೂಡ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹಾಗಾಗಿ ಇಲ್ಲಿನ ಜಿಲ್ಲಾಡಳಿತ ಜನರಿಗೆ ಒಂದು ಸೂಚನೆ ಕೊಟ್ಟಿರುವಂತದ್ದು. ರೆಡ್ ಅಲರ್ಟ್ ಇರುವಂತಹ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಹೊರಗೆ ತಿರುಗಾಡುವಂತ ಕೆಲಸವನ್ನ ಮಾಡಬೇಡಿ ಮತ್ತು ಮರದ ಕೆಳಗೆ ಆಗಿರ್ಬೋದು, ವಿದ್ಯುತ್ ಕಂಬಗಳು ಇರುವಂತಹ ಪ್ರದೇಶಗಳಲ್ಲಿ ಮಳೆ ಮತ್ತು ಗಾಳಿ ಇರುವ ಸಂದರ್ಭದಲ್ಲಿ ಸಂಚಾರ ಮಾಡಬೇಡಿ ಎಂಬ ಮನವಿಯನ್ನ ಸದ್ಯ ಜಿಲ್ಲಾಡಳಿತ ಮಾಡಿದೆ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಮಳೆಯ ವಾತಾವರಣ ಮತ್ತಷ್ಟು ಕಂಡು ಬರುವಂತಹ ಸಾಧ್ಯತೆಗಳಿವೆ. ನಿನ್ನೆ ರಾತ್ರಿಯಿಂದ ಮಳೆ ಈ ಕ್ಷಣದವರೆಗೆ ಬಿಡುವು ಕೊಟ್ಟಿದ್ರು ಕೂಡ ಮುಂದಿನ 3-4 ದಿನಗಳ ಕಾಲ ಮಳೆ ಮುಂದುವರಿಯುವಂತಹ ಸೂಚನೆ ಕೂಡ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಒಟ್ಟಿನಲ್ಲಿ ಕಳೆದ ಒಂದು ವಾರದಿಂದ ಸೂರ್ಯನ ರವಿಯನ್ನೇ ಈ ಜಿಲ್ಲೆಯ ಜನರು ಕಾಣಿಲ್ಲ. ಹಾಗಾಗಿ ಮಳೆ ದೂರ ಆಗ್ಲಿ ಅನ್ನೋದು ಇಲ್ಲಿನ ಜನರ ಆಶಯ ಕೂಡ ಆಗಿರುವಂತದ್ದು. ಶಾರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಕಿಶನ್ ಶೆಟ್ಟಿ, ಮಡಿಕೇರಿ ಭಾಗದಲ್ಲಿ ಮಳೆ ಜೊತೆಗೆ ಗುಡ್ಡ ಕುಸಿತ ಆಗ್ತಿದೆ, ಅದ್ರ ಮಧ್ಯದಲ್ಲಿ ಭೂಮಿ ಕಂಪಿಸಿರುವಂತ ಅನುಭವ, ಜನರಿಗೆ ಆತಂಕ ಜಾಸ್ತಿ ಆಗ್ತಾ ಇದೆ. ರವಿ, ಇವತ್ತು ಬೆಳಿಗ್ಗೆ ಮತ್ತೆ ಭೂಮಿ ಕಂಪಿಸಿರೋ ಅನುಭವ ಆಗಿದೆಯಲ್ಲ, ಯಾವ್ಯಾವ ಗ್ರಾಮಗಳಲ್ಲಿ ಅನುಭವ ಆಗಿದೆ? ಶರ್ಮಿತಾ, ಕೊಡಗಿನಲ್ಲಿ ಕಳೆದ ಜೂನ್ ಕೊನೆ ಭಾಗದಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ಸುಮಾರು 7 ಬಾರಿ ಭೂಕಂಪನದ ಅನುಭವ ಆಗಿತ್ತು. ಅದಾದ ನಂತರ ಈಗ ಇದುವರೆಗೆ ಆ ತರದ ಯಾವುದೇ ಅನುಭವ ಇರಲಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ 6:24 ಸಂದರ್ಭದಲ್ಲಿ ಭೂಮಿ ಕಂಪಿಸಿರುವಂತದ್ದು ಮತ್ತೆ ಭೂಮಿ ಆಳದಲ್ಲಿ ಭಾರಿ ಶಬ್ದ ಬಂದಿರುವಂತದನ್ನ ಗೂನಡ್ಕ, ಪೆರಾಜೆ, ಚಂಬು ಹಾಗೆ ಕೊಯ್ನಾಡು ಏನಿದೆ ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಕೊಡಗಿನ ಗಡಿ ಭಾಗದ ಗ್ರಾಮಗಳೇನಿದೆ ಆ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಬ್ದ ಕೇಳ್ತಿರುವಂತದ್ದು, ಅದ್ರ ಜೊತೆಗೆ ಭೂಕಂಪನ ಆಗಿರುವಂತ ಅನುಭವ ಕೂಡ ಗೊತ್ತಾಗಿರುವಂತದ್ದು. ಇದು ಸಾಕಷ್ಟು ಒಂದ್ ರೀತಿ ಮತ್ತೆ ಆತಂಕಕ್ಕೆ ಕಾರಣ ಆಗಿರುತ್ತೆ. ಅಂದ್ರೆ ಏನು ಜೂನ್ ಕೊನೆ ಭಾಗದಲ್ಲಿ ಭೂಕಂಪನದ ಅನುಭವ ಆಗಿತ್ತು. ಅದಾದ ಕೆಲವೇ ದಿನಗಳಲ್ಲಿ 1-2 ದಿನಗಳ ಅಂತರದಲ್ಲೇ ಆ ಭಾಗದಲ್ಲಿ ಸಾಕಷ್ಟು ಅಲ್ಲಲ್ಲೇ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತನೂ ಕೂಡ ಆಗಿತ್ತು. ಸೊ ಅದ್ರ ಜೊತೆಗೆ ಈಗ ಮತ್ತೆ ಇವತ್ತು ಏನು ಆ ಭೂಕಂಪನದ ಅನುಭವ ಆಗಿದೆ ಅದು ಆ ಭಾಗದ ಜನರನ್ನ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದ್ರೆ, ಮತ್ತೊಂದ್ ಕಡೆ ಈ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಶುಕ್ರವಾರದ ಸಂಜೆ ಆರಂಭವಾದಂತಹ ಮಳೆ ಇನ್ನೂ ಕೂಡ ನಿಂತಿಲ್ಲ, ಕಂಟಿನ್ಯೂಸ್ ಆಗಿ ಸುರಿತಿರುವಂತದ್ದು. ಹೀಗಾಗಿ ಕಾವೇರಿ ನದಿಯಲ್ಲಿ ಬಹಳ ದೊಡ್ಡ ನೀರಿನ ಅರಿವಿಕೆಯಲ್ಲಿ ಜಾಸ್ತಿ ಆಗಿದೆ. ಹೀಗಾಗಿ ಹೀಗಾಗಿ ಏನು ಕಾವೇರಿಯ ಕೊಳ್ಳ ಪ್ರದೇಶಗಳೇನಿದೆ ಅದರಲ್ಲೂ ನಾಪದಿಂದ ಆರಂಭ ಆದಂತಹ ಚೆರಿಯಪರಂಬು, ಕುಶಾಲನಗರ ಅಥವಾ ಕರಡಿಗೋಡು ಆ ಸಿದ್ಧದ ಭಾಗ ಏನಿದೆ ಅಲ್ಲೆಲ್ಲವೂ ಕೂಡ ಈಗ ಪ್ರವಾಹದ ಭೀತಿ ಎದುರಾಗಿರುವಂತದ್ದು. ಈಗಾಗಲೇ ಭಾಗಮಂಡಲದಲ್ಲಿ ಸಾಕಷ್ಟು ನೀರು, ತ್ರಿವೇಣಿ ಸಂಗಮದಲ್ಲಿ ಸಾಕಷ್ಟು ನೀರು ತುಂಬಿರುವಂತದ್ದು. ಸೊ ಪರಿಣಾಮವಾಗಿ ನಾಪಕ್ಲು ಭಾಗಮಂಡಲ ರಸ್ತೆ ಏನಿದೆ ಆ ರಸ್ತೆಯ ಮೇಲ್ಭಾಗದಲ್ಲಿ ಬರೋಬ್ಬರಿ 4-5 ಅಡಿಯಷ್ಟು ನೀರು ಹರಿತಾ ಇದೆ. ಸೊ ಹೀಗಾಗಿ ರಸ್ತೆ ಸಂಪರ್ಕನೂ ಕೂಡ ಕಡಿತರಾಗಿರುತ್ತೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಸುರಿತಿರುವಂತಹ ಮಳೆ ಒಂದ್ ರೀತಿಯ ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ರವಿ, ಇನ್ನು ಕಲಬುರಗಿ ಭಾಗದಲ್ಲೂ ಕೂಡ ಜಾಸ್ತಿ ಮಳೆ ಆಗ್ತಾ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅರುಣ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಅರುಣ್, ಯೂಶಲಿ ಭೌಗೋಳಿಕವಾಗಿ ನಾವು ನೋಡೋದಾದ್ರೆ ದಕ್ಷಿಣದಲ್ಲಿ ಮಳೆ ಜಾಸ್ತಿ ಇರುತ್ತೆ, ಉತ್ತರ ಕಂಪೇರ್ ಮಾಡಿ ನಾವು ನೋಡೋದಾದ್ರೆ, ಹೋಲಿಕೆ ಮಾಡಿ ನೋಡೋದಾದ್ರೆ. ಸೊ ವಾಡಿಕೆಗಿಂತ ಜಾಸ್ತಿ ಮಳೆ ಏನಾದ್ರೂ ಉತ್ತರ ಭಾಗದಲ್ಲಿ ಬರ್ತಾ ಇದೆಯಂತೆ, ಎಸ್ಪೆಷಲಿ ಚಿಂಚೋಳಿ ತಾಲೂಕಲ್ಲಿ ಏನಾಗಿದೆ? ಹೌದು ಶ್ರೀಮಿತ, ಕಲಬುರಗಿಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವಂತಹ ಏನು ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅಲ್ಲದೆ ಅಲ್ಲಲ್ಲಿ ಕೂಡ ಕೆಲ ಗ್ರಾಮಗಳಲ್ಲಿ ಇನ್ನು ಸಂಪರ್ಕನ ಕಲ್ಪಿಸುವಂತಹ ಸೇತುವೆಗಳು ಕೂಡ ಮುಳುಗಿದ್ರಿಂದ ಎಲ್ಲ ಒಂದ್ ಕಡೆ ಜನರಿಗೆ ಸಂಪರ್ಕವನ್ನ ಮಾಡಕ್ಕೆ ಆಗ್ತಿಲ್ಲ. ಈಗ ಅಲ್ಲದೆ ಚಿಂಚೋಳಿ ತಾಲೂಕಿನ ಹಲವೆಡೆ ಒಂದು ಸುಮಾರು 10 ಮನೆಗಳಿಂದ ಏನು ಮಳೆ ಸುರಿತಾ ಇದೆ. ಈ ಮಳೆಯಿಂದಾಗಿ
ಕಳೆದ ಒಂದು 10 ಮನೆಗಳನ್ನು ಕೂಡ ನೆಲಸಮವಾಗಿದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಪ್ರಾಣ ಹಾನಿಯಾಗಿಲ್ಲ. ಅಲ್ಲದೆ ಚಿತ್ತಾಪುರ್ನಲ್ಲಿ ನಿನ್ನೆ ಏನು ರಾತ್ರಿ ಬಿದ್ದಂತ ಮನೆಗೆ ಓರ್ವ ವೃದ್ಧೆಯು ಕೂಡ ಸಾವನ್ನಪ್ಪಿದ್ದಾಳೆ. ಇನ್ನು ಇಬ್ಬರು ಅವರು ಗಾಯಾಗಿದ್ದಾರೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತದೆ. ಇನ್ನು ನಾಳೆಯೂ ಕೂಡ ಮಳೆ ಇರುವುದರಿಂದ ಈ ಒಂದು ನಮ್ಮ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಇದರಲ್ಲಿ ಈ ಕಳೆದ ರಾತ್ರಿ ಕೂಡ ಸುರಿದಂತ ಮಳೆಗೆ ಚಿಂಚೋಳಿ ತಾಲೂಕು ಶಿರೋಳಿ ಗ್ರಾಮದಲ್ಲಿ ಒಂದು ಏನು ನಾಲೆ ಬರುತ್ತೆ, ಆ ನಾಲೆ ಕಟ್ಟದಂತ ಬ್ರಿಡ್ಜ್ ಏನು ಕಟ್ ಆಗಿದ್ರಿಂದ ಅದು ನೀರನ್ನ ಶಾಲೆಗಳ ಕಡೆ ಮತ್ತೆ ಗ್ರಾಮದಲ್ಲಿ ಕೂಡ ನುಗ್ಗುವಂತ ಸಾಧ್ಯತೆ ಇದೆ. ಅಲ್ಲದೆ ಈ ಒಂದು ಕೆಲವೊಂದು ಇದು ನೋಡಿದ್ರೆ ಇನ್ನು ಏನು ನಾಳೆಗೂ ಕೂಡ ಮಳೆ ಇರುವುದರಿಂದ ಏನು ಮತ್ತಷ್ಟು ಅನಾಹುತ ಆಗುವಂತ ಸಾಧ್ಯತೆ ಇದೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಮಳೆ ಸುರಿಯುವುದರಿಂದ ಪ್ರವಾಹ ಕಲಬುರಗಿ ಜಿಲ್ಲೆಗೂ ಬರುವಂತ ಸಾಧ್ಯತೆ ಇದ್ದರಿಂದ ಜಿಲ್ಲಾಡಳಿತ ಎಲ್ಲ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಅರುಣ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಕೆಆರ್ಎಸ್ ಡ್ಯಾಂ ಭರ್ತಿಯಾಗುವುದಕ್ಕೆ ಕೇವಲ 2 ಅಡಿ ಮಾತ್ರ ಬಾಕಿ ಇದ್ದು ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ. ನದಿ ತೀರಕ್ಕೆ ಹೋಗಬಾರದು ಅಂತ ಜನರಿಗೆ ಸೂಚನೆಯನ್ನು ನೀಡಲಾಗಿದೆ. 13,803 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಹಿನ್ನೆಲೆಯಲ್ಲಿ ಸೇತುವೆಗೆ ಡಿಕ್ಕಿ ಹೊಡೆದಿದೆ. ಕಾರ್ ನದಿಗೆ ಬಿದ್ದುಬಿಟ್ಟಿದೆ. ಕಡಬ ತಾಲೂಕಿನ ಕಾಣಿಯೂರು ಬಳಿಯ ಬೈತಡ್ಕ ಬಳಿಯಲ್ಲಿ ಘಟನೆ ನಡೆದಿರೋದು. ಆ ಕಾರ್ ನದಿಯಲ್ಲಿ ಕೊಚ್ಕೊಂಡು ಹೋಗಿರುವಂತ ಒಂದು ಸಂಶಯ ಇದೆ. ಬೈತಡ್ಕ ಮಸೀದಿಯ ಸಿಸಿ ಕ್ಯಾಮೆರಾದಲ್ಲಿ ಆ ದೃಶ್ಯ ಸೆರೆಯಾಗಿದೆ ನೋಡಿ. ಇದೇ ಆ ಸಿಸಿಟಿವಿ ಫುಟೇಜ್. ಕುಮಾರಧಾರ ನದಿ ಸೇರುವಂತ ಗೌರಿ ಹೊಳೆ ಸೇತುವೆ ಇದು. ಆ ಕಾರ್ ಫಾಸ್ಟ್ ಆಗಿ ಬಂದಿದೆ, ಸೇತುವೆಗೆ ಫಸ್ಟ್ ಡಿಕ್ಕಿ ಹೊಡೆದಿದೆ. ಬಹುಶಃ ಅವರಿಗೆ ಅಂದಾಜು ಆಗಿಲ್ಲ ಅಂತ ಕಾಣಿಸುತ್ತೆ. ಸೊ ಸೇತುವೆಗೆ ಫಸ್ಟ್ ಡಿಕ್ಕಿ ಹೊಡೆದು ಅದಾದ್ಮೇಲೆ ಆ ಕಾರ್ ನದಿಗೆ ಬಿದ್ದುಬಿಟ್ಟಿದೆ. ಕಡಬ ತಾಲೂಕಿನ ಕಾಣಿಯೂರು ಬಳಿಯ ಬೈತಡ್ಕ ಬಳಿಯಲ್ಲಿ ಘಟನೆ ನಡೆದಿರೋದು. ಕಾರ್ ನದಿಯಲ್ಲಿ ಕೊಚ್ಕೊಂಡು ಹೋಗಿರುವಂತ ಸಂಶಯ ಇದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 1, 2, 3 big ಅಮರನಾಥ ಯಾತ್ರೆ ಅವಾಂತರ. ತಾಯ್ನಾಡಿಗೆ ಬರೋಕಾಗದೆ ಒದ್ದಾಟ, ಮಳೆ ಅಬ್ಬರದ ಜೊತೆ ಪ್ರವಾಹ. ಹೇಗಿದ್ದಾರೆ ಕನ್ನಡಿಗ ಯಾತ್ರಿಗಳು? ಇದು ಅಮರನಾಥದಲ್ಲಿ ನ್ಯೂಸ್ 18 ಟೀಮ್ ಪರಿಸ್ಥಿತಿಯ ಕಂಪ್ಲೀಟ್ ಮಾಹಿತಿ. ಅಮರನಾಥ ಅವಾಂತರದ ಸ್ಟೋರಿ. ಅಮರನಾಥ್ನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಭೂಕುಸಿತ ಸಂಭವಿಸಿದೆ. ಕರ್ನಾಟಕದ ಸುಮಾರು 370 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಅಮರನಾಥ ಸೇರಿದಂತೆ ಸುತ್ತಮುತ್ತ ಯಾತ್ರಿಕರಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಯಾತ್ರಿಕರ ರಕ್ಷಣಾ ಕಾರ್ಯ ನಡೀತಾ ಇದೆ. ಈಗ ಸರ್ಕಾರದಿಂದ ಸಹಾಯವಾಣಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಂದ ರಕ್ಷಣಾ ಕಾರ್ಯವನ್ನ ಈಗ ಮಾಡ್ತಾ ಇರೋದು. ಬಹುತೇಕರು ಜಮ್ಮು ಹಾಗೇನೆ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಈಗ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆನೂ ಸಂಪರ್ಕದಲ್ಲಿದ್ದಾರೆ. ಎಲ್ಲರ ರಕ್ಷಣೆಗೆ ಸರ್ಕಾರದಿಂದ ಅಗತ್ಯ ಕ್ರಮ ಆಗ್ತಾ ಇದೆ. ಹಂತ ಹಂತವಾಗಿ ಯಾತ್ರಿಗಳ ರಕ್ಷಣೆಗೆ ಇಲ್ಲಿನ ಸರ್ಕಾರ ಕ್ರಮ ಕೈಗೊಂಡಿದೆ. ಬೆಂಗಳೂರಿಂದ ಸುಮಾರು 100 ಮಂದಿ, ಚಿಕ್ಕಮಗಳೂರಿನ 60 ಜನ, ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 50 ಜನ, ಶಿವಮೊಗ್ಗದ 16 ಜನ, ಮೈಸೂರಿನ 10 ಮಂದಿ, ಬೀದರ್ನ 5 ಯಾತ್ರೆಗೆ ಅಂತ ಹೋಗಿದ್ದಾರೆ. ಇವರೆಲ್ಲರ ರಕ್ಷಣಾ ಕಾರ್ಯ ಸದ್ಯಕ್ಕೆ ಭರದಿಂದ ಸಾಗಿದೆ. ಅಂದು ಅಫ್ಘಾನ್, ಇಂದು ಲಂಕಾ. ಎಲ್ಲೆಲ್ಲೂ ಆರ್ಥಿಕ ಬಿಕ್ಕಟ್ಟಿನ ಬೆಂಕಿ. ಅಧ್ಯಕ್ಷರ ಬಂಗಲೆ ಲೂಟಿ, ಕಾಲ್ಕಿತ್ತ ಲಂಕಾ ಅಧ್ಯಕ್ಷ. ರೊಚ್ಚಿಗೆದ್ದ ಲಂಕಾ ಜನರು. ದ್ವೀಪ ರಾಷ್ಟ್ರವೇ ಸರ್ವನಾಶ. ಇದು ಲಂಕಾ ಕಿಚ್ಚಿನ ಸ್ಟೋರಿ. ಶ್ರೀಲಂಕಾದಲ್ಲಿ ಆರ್ಥಿಕ ಪರಿಸ್ಥಿತಿ ನೆಲಕಚ್ಚಿದೆ. ಪರಿಣಾಮ ನಾಗರಿಕರು ಸಿಡಿದೆದ್ದಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಿದೆ ದ್ವೀಪ ರಾಷ್ಟ್ರದ ಪರಿಸ್ಥಿತಿ. ನಿನ್ನೆ ಇಡೀ ದಿನ ರಾಜಧಾನಿ ಕೊಲಂಬೋ ಹೊತ್ತಿ ಉರಿದಿದೆ. ಅಂದ್ರೆ ಅಲ್ಲಿನ ಜನ ತಮ್ಮ ಆಕ್ರೋಶವನ್ನ ಯಾವ ತರ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅದನ್ನ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ.
ನಿನ್ನೆ ಕೊಲಂಬೋದಲ್ಲಿನ ಲಂಕಾ ಅಧ್ಯಕ್ಷರ ಬಂಗಲೆನೇ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಪ್ರಧಾನಿ ಬಂಗಲೆಗೂ ಬೆಂಕಿ ಇಟ್ಟಿದ್ದಾರೆ ಉದ್ರಿಕ್ತರು. ಆ ಮುಖೇನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಜನಪ್ರತಿನಿಧಿಗಳು ತಪ್ಪು ನಿರ್ಧಾರ ಕೈಗೊಳ್ಳೋದ್ರಿಂದ ಅದು ತಮ್ಮ ಮೇಲೆ ಯಾವ ತರ ಎಫೆಕ್ಟ್ ಆಗಿದೆ ಅಂತ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ನೋಡಿ. ಅಧ್ಯಕ್ಷರು ಎಸ್ಕೇಪ್ ಆಗಿದ್ದಾರೆ, ಪ್ರಧಾನಿ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಪರಿಣಾಮ ಜನರಿಗೆ ಅಗತ್ಯ ವಸ್ತು ಕೊಳ್ಳೋದಕ್ಕೆ ಅಂದ್ರೆ ದಿನ ದೂಡೋದಕ್ಕೂ ಕಷ್ಟ ಆಗ್ತಾ ಇದೆ, ಅಲ್ಲಿ ದುಡ್ಡಿಲ್ಲ. ಸೊ ಇದಕ್ಕೆಲ್ಲ ಕಾರಣ ಅಲ್ಲಿನ ಅಧ್ಯಕ್ಷರ ಅವ್ರು ತಗೊಂಡಂತ ನಿರ್ಧಾರಗಳಿಂದಾನೇ ನಮ್ಗೆ ಹಿಂಗಾಯ್ತು. ಅದರಲ್ಲೂ ಲಾಕ್ಡೌನ್ ನಂತರ ಅಲ್ಲಿನ ಪರಿಸ್ಥಿತಿ ತೀರಾ ಹದಗೆಡ್ತಾ ಹೋಯ್ತು. ಅದನ್ನ ಕಮ್ ಬ್ಯಾಕ್ ಮಾಡಕ್ ಸಾಧ್ಯನೇ ಆಗಿಲ್ಲ, ಅವ್ರಿಗೆ ರಿಕವರ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಪರಿಣಾಮ ಅವ್ರು ತಗೊಂಡಂತ ನಾಯಕರು ತಗೊಂಡಂತ ನಿರ್ಧಾರದಿಂದ ಜನರಿಗೆ ಅದರ ಎಫೆಕ್ಟ್ ಆಗಿದೆ. ಹಾಗಾಗಿ ಜನ ಅಲ್ಲಿನ ನಾಗರಿಕರು ಸಿಡಿದೆದ್ದಿದ್ದಾರೆ. ರಾಜಪಕ್ಸೆ ಬಂಗಲೆಯಲ್ಲಿ ದಾಂಧಲೆ ಮಾಡಿದ್ದಾರೆ, ಪ್ರಧಾನಿ ಅಧ್ಯಕ್ಷರ ಬಂಗಲೆಗೆ ಬೆಂಕಿ ಹಚ್ಚಿದ್ದಾರೆ. ಸೊ ಅಧ್ಯಕ್ಷರು ಎಸ್ಕೇಪ್ ಆಗಿದ್ದಾರೆ, ಪ್ರಧಾನಿ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಪೊಲೀಸರು ಅಡ್ಡಗಟ್ಟಿದ್ರು ಈ ಸಂದರ್ಭದಲ್ಲಿ. ಅಂದ್ರೆ ಜನ ಈ ತರ ಪ್ರಧಾನಿ ಬಂಗ್ಲೆಗೆ ಬೆಂಕಿ ಹಚ್ಚಕ್ಕೆ ಹೋದಾಗ ಯಾರು ತಡಿದೆ ಸುಮ್ಮನೆ ಇರ್ತಾರೆ? ಪೊಲೀಸರು ಅಡ್ಡಪಡಿಸಿದ್ದಾರೆ. ಆದರೆ ಆ ವಿರೋಧವನ್ನು ಲೆಕ್ಕಿಸದೆ ಜಗಳ ಮಾಡಿ ಜನ ಮುಂದಕ್ಕೆ ನುಗ್ಗಿದ್ದಾರೆ. ನಿನ್ನೆ ಇಡೀ ದಿನ ಲಂಕಾದಲ್ಲಿ ಇದೇ ರೀತಿ ರಂಪಾಟ ಆಗಿದೆ. ಸೀನ್ ಬೈ ಸೀನ್ ತೋರಿಸ್ತೀವಿ ಅಂದ್ರಲ್ಲ, ಸೀನ್ ನಂಬರ್ 1 ಅಲ್ಲಿ ತೋರಿಸ್ತಾ ಇದೀವಿ. ಲಂಕಾದಲ್ಲಿ ಆರ್ಥಿಕ ಅರಾಜಕತೆ ಯಾವ ತರ ಉಂಟಾಗಿದೆ ಅಂತ ಹೇಳಿ. ಜನ ಇದೇ ಫಸ್ಟ್ ಟೈಮ್ ಅಲ್ಲ, ಕಳೆದ ಸಾಕಷ್ಟು ತಿಂಗಳಿಂದ ಇದೇ ರೀತಿ ರೊಚ್ಚಿಗಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ರು. ಆದ್ರೆ ಆ ಪ್ರತಿಭಟನೆಗೆ ಒಂದು ಲಿಮಿಟೇಷನ್ ಅಂತ ಇರುತ್ತಲ್ಲ, ಅದು ಮೀರಿ ಜನ ನುಗ್ಗಿಬಿಟ್ಟಿದ್ದಾರೆ. ಕಂಡಲ್ಲಿ ಅಧ್ಯಕ್ಷರ ಮನೆಗೆ ನುಗ್ಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅಧ್ಯಕ್ಷರ ಮನೆ ಬೆಡ್ರೂಮ್ಗೆಲ್ಲ ಲಗ್ಗೆ ಇಟ್ಟಿದ್ದಾರೆ. ಅಲ್ಲಿ ಆರಾಮಾಗಿ ಆ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ. ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಇಂಥದ್ದೆಲ್ಲ ಮಾಡಿದ್ದಾರೆ. ಅಧ್ಯಕ್ಷರ ಮೇಕಪ್ ಕಿಟ್ ಅನ್ನ ಧ್ವಂಸ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಅಲ್ಲಿದ್ದಂತ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಳಿದು ಎಂಜಾಯ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಅಶ್ರುವಾಯು ಪ್ರಯೋಗವನ್ನು ಮಾಡಿದ್ದಾರೆ. ಸುಮ್ಮನೆ ಇರ್ತಾರ ಪ್ರತಿಭಟನಾಕಾರರು? ಪೊಲೀಸರೊಂದಿಗೆ ವಾಗ್ವಾದವನ್ನ ನಡೆಸಿದ್ದಾರೆ. ಆದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿದ್ದರಿಂದ, ಅಲ್ಲಿನ ನಾಗರಿಕರು ಬಂದಿದ್ದರಿಂದ ಪೊಲೀಸರಿಗೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಗಾಲೆ ಕ್ಯಾಂಡಿಯಲ್ಲೂ ಕೂಡ ನಾಗರಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿದೇಶಕ್ಕೆ ಹೊರಟರು ಅಧ್ಯಕ್ಷರು. ಮಾಜಿ ಸಚಿವನ ಮೇಲೂ ಕೂಡ ಜನ ಹಲ್ಲೆಗೆ ಮಾಡಿದ್ದಾರೆ. ಬೀದಿಗೆ ಎಳ್ಕೊಂಡು ಬಂದಿದ್ದಾರೆ ಜನ ಅವ್ರನ್ನ. ಅದಾದ್ಮೇಲೆ ಹಲ್ಲೆ ಮಾಡಿದ್ದಾರೆ. ನೀವುಗಳು ತಗೊಳ್ಳೋ ನಿರ್ಧಾರದಿಂದ ನಮಗೀಗ ಸಂಕಷ್ಟ ಬಂದಿದೆ, ದಿನ ದುಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿ ಹಲ್ಲೆ ಮಾಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಸನತ್ ಜಯಸೂರ್ಯ ಕೂಡ ಪಾಲ್ಗೊಂಡಿದ್ರು. ಇನ್ನು ಅಧ್ಯಕ್ಷ ಮನೆ ಸುತ್ತಲೂ ಉತ್ತರ ಕೋಟೆ ತರ ಕಾಣಿಸ್ತಾ ಇತ್ತು. ಅಲ್ಲಿನ ನಾಗರಿಕರು ಬಂದು ನೆರೆದಿದ್ರಲ್ಲ, ಸೇರ್ಕೊಂಡಿದ್ರಲ್ಲ, ನೋಡಿ ಆ ವಿಜುವಲ್ ನೋಡಿ ಗೊತ್ತಾಗುತ್ತೆ. ಸುತ್ತಲೂ ಜನ ಸೇರ್ಕೊಂಡಿದ್ರು, ಒಂಥರ ಕೋಟೆ ನಿರ್ಮಿಸಿದಂಗೆ ಕಾಣಿಸ್ತಾ ಇತ್ತು. ಇನ್ನು ಅಶ್ರುವಾಯು ಪ್ರಯೋಗ ಆಯಿತು. ಪ್ರತಿಭಟನಾಕಾರರು ಸುಸ್ತಾಗಿ ಹೋದ್ರು. ಇನ್ನು ಶ್ರೀಲಂಕಾ ದೇಶದ ಉದ್ದಕ್ಕೂ ಆಕ್ರೋಶ ನಿಂತಿಲ್ಲ. ಕೇವಲ ಒಂದು ಭಾಗದಲ್ಲಿ ಮಾತ್ರ ಇದು ನಡೆದಿರೋದಲ್ಲ, ಶ್ರೀಲಂಕಾದಾದ್ಯಂತ ಈ ತರ ದೃಶ್ಯ ನಿನ್ನೆ ಕಂಡು ಬಂತು. ಇನ್ನು ಏರ್ಪೋರ್ಟ್ ಅಲ್ಲಿ ಅಧ್ಯಕ್ಷ ಗೊಟಬಾಯ ಎಸ್ಕೇಪ್ ಆಗಿದೆ. ಇನ್ನು ಅಧ್ಯಕ್ಷರ ಮನೆಗೂ ಕೂಡ ಜನ ನುಗ್ಗಿದ್ರಲ್ಲ, ಅಲ್ಲಿ ದರ್ಬಾರನ್ನ ಮಾಡಿದ್ದಾರೆ.
ನ್ಯೂಸ್ 18 ಕನ್ನಡ ಆಯೋಜಿಸಿರುವಂತಹ ವಿದ್ಯಾಸಂಗಮ ಮೆಗಾ ಎಜುಕೇಷನ್ ಎಕ್ಸ್ಪೋಗೆ ಇವತ್ತು ಕಡೆ ದಿನ. ಮೊದಲ ದಿನವಾದ ನಿನ್ನೆ ಅನೇಕ ವಿದ್ಯಾರ್ಥಿಗಳು ಬಂದು ಎಕ್ಸ್ಪೋದಲ್ಲಿ ಪಾಲ್ಗೊಂಡ್ರು. ಕಾಲೇಜ್ ಹಾಗೂ ಕೋರ್ಸ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು. ಸ್ಪಾಟ್ ಅಡ್ಮಿಷನ್ ಕೂಡ ಪಡೆದ್ರು. ಪಿಯುಸಿ ಬಳಿಕ ಏನು ಓದಬೇಕು, ಯಾವ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಗೊಂದಲ ಇದ್ರೆ ಖಂಡಿತ ನ್ಯೂಸ್ 18 ಕನ್ನಡದ ಈ ವೇದಿಕೆಗೆ ನೀವು ಬರ್ಬೋದು. ನಿಮ್ಮಿಷ್ಟದ ಕಾಲೇಜ್, ತಮ್ಮಿಷ್ಟದ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನ್ಯೂಸ್ 18 ಕನ್ನಡ ಸೂಕ್ತ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಸಂಜೆ 6 ಗಂಟೆಗೆ ಎಕ್ಸ್ಪೋ ಮುಕ್ತಾಯವಾಗುತ್ತೆ. ಇವತ್ತು ಭಾನುವಾರ, ಇವತ್ತೇ ಈ ಎಜುಕೇಷನ್ ಎಕ್ಸ್ಪೋಗೆ ಕಡೆಯ ದಿನ. ಆದಷ್ಟು ಬೇಗ ಬಂದು ಈ ವೇದಿಕೆಯ ಸದುಪಯೋಗವನ್ನು ಪಡ್ಕೊಳ್ಳಿ. ಅಂದ್ಹಾಗೆ ಎಕ್ಸ್ಪೋ ನಡೀತಿರೋ ಸ್ಥಳ ಬೆಂಗಳೂರಿನ ಮಲೇಶ್ವರಂ ಗ್ರೌಂಡ್. ಕೆಸಿ ಜನರಲ್ ಆಸ್ಪತ್ರೆ ಎದುರುಗಡೆಯಲ್ಲೇ ಈ ಗ್ರೌಂಡ್ ಇದೆ. ಮಿಸ್ ಮಾಡದೆ ಬನ್ನಿ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3. Big breaking.